ಗುಡ್ ಮಾರ್ನಿಂಗ್ ಮಕ್ಕಳೇ. ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ಕಲಿತೀವಿ. ಅದು ನಿಮ್ಮ ಫೋರ್ತ್ ಚಾಪ್ಟರ್ ಅಲ್ಲಿದೆ. ಅದರ ಹೆಸರೇನು ಮಕ್ಕಳೇ? ದತ್ ಚಾಪ್ಟರ್ ಹೆಸರೇನು? ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ಈಗ ವಿಷಯದ್ದು ಸಿಮ್ಯುಲೇಷನ್ ನಾನಿಲ್ಲಿ ತೋರಿಸ್ಕೊಡ್ತೀನಿ ಅಂತ ನಿಮಗೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಬಾರ್ ಗ್ರಾಫ್ ಅಂತ ಕರಿತೀವಿ. ಹೌದಾ? ಬಾರ್ ಗ್ರಾಫ್ ಅಥವಾ ಕನ್ನಡದಲ್ಲಿ ನಾವ್ ಏನಂತ ಹೇಳ್ತೀವಿ ಅದಕ್ಕೆ? ಹೇಳ್ಬೋದಾ ನೀವ್ ಯಾರಾದ್ರೆ? ಏನಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ನಾವು ಸ್ತಂಭ ನಕ್ಷೆ ಅಂತ ಹೇಳ್ತೀವಿ. ಹೌದಲ್ಲ? ಸ್ತಂಭ ನಕ್ಷೆ ಅಂತ ಹೇಳ್ತೀವಿ. ಅಂದ್ರೆ ಇದರ ಅರ್ಥ ಏನು ಮಕ್ಳೇ? ಈಗ ನಾವು ದತ್ತಾಂಶಗಳನ್ನ ಪ್ರಸ್ತುತಿ ಮಾಡಲು ಸ್ತಂಭಗಳನ್ನ ಬಳಸಿದ್ರೆ, ಸ್ತಂಭಗಳಂದ್ರೆ ಇವೇನ್ ನೀವು ಉದ್ದುದ್ದ ತರದ ಬಾರ್ಸ್ ಅನ್ನ ನೋಡ್ಲಿಕತ್ತೀರ, ಸ್ತಂಭಗಳನ್ನ ನೋಡ್ಲಿಕತ್ತೀರಲ್ಲ, ಇದ್ರ ಮೂಲಕ ನಾವು ದತ್ತಾಂಶಗಳನ್ನ ಪ್ರಸ್ತುತಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ನಾವ್ ಅದಕ್ಕೆ ಆ ಸ್ತಂಭ ನಕ್ಷೆ ಅಂತ ಕರಿತೀವಿ. ಹೌದಾ? ನಕ್ಷೆಯಲ್ಲಿ ನಾವ್ ಏನನ್ನ ತಿಳ್ಕೋಬಹುದು? ನಮ್ಗೆ ಇಲ್ಲಿ ನೀವು ಇಲ್ಲಿ ಗಮನಿಸಿದ್ರೆ ಈ ಸ್ತಂಭಗಳು ಕೆಲವೊಂದು ಉದ್ದಿದಾವೆ, ಕೆಲವೊಂದು ಗಿಡ್ಡಗಿದಾವೆ. ಅಂದ್ರೆ ಇಲ್ಲಿ ನಮ್ಗೆ ಏರಿಕೆ ಎಲ್ಲ ಆಗ್ತಿದೆ, ಇಳಿಕೆ ಎಲ್ಲ ಆಗ್ತಿದೆ ಅಂತ ಬಹಳ ಚಂದಾಗಿ ಗೊತ್ತಾಗ್ತದೆ. ಅದೇ ರೀತಿ ಇದು ಕೂಡ ಒಂದು ಆಕರ್ಷಣೆ ರೀತಿಯಲ್ಲಿ ನಾವ್ ಏನ್ ಮಾಡ್ಕೋಬಹುದು? ತಿಳ್ಕೋಬಹುದು. ಒಂದು ದತ್ತಾಂಶಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮತ್ತು ಇಲ್ಲಿ ಕಂಪ್ಯಾರಿಸನ್ ಮಾಡೋದು ಬಹಳ ಈಸಿಲಿ ಆಗ್ತದ. ಹೌದಾ? ಸೊ ಇಲ್ಲಿ ನೀವು ಲಕ್ಷ್ಯ ಕೊಟ್ರೆ ಇಲ್ಲಿ ಈ ಒಂದು ದತ್ತಾಂಶ ಈ ಒಂದು ಸ್ತಂಭ ನಕ್ಷೆ ಯಾವ ದತ್ತಾಂಶ ಬಗ್ಗೆ ಹೇಳಲಿಕತ್ತಿದೆ ಅಂದ್ರೆ ಜಮ್ಮುವಿನಲ್ಲಿ ಆದಂತ ಒಂದು ಸ್ನೋಫಾಲ್. ಹೌದಾ? ಸ್ನೋಫಾಲ್ ಎಷ್ಟಾಗೈತಿ ಜಮ್ಮುದಾಗ ಅಂತ ಅದ್ರ ಬಗ್ಗೆ ಹೇಳಲಿಕತ್ತದೆ. ತಿಂಗಳುಗಳು ಯಾವ್ಯಾವು? ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ನವೆಂಬರ್ ಇಂದ ಹಿಡ್ಕೊಂಡು ಮಾರ್ಚ್ ವರೆಂತ್ರ ಸ್ನೋಫಾಲ್ ಎಷ್ಟು ಆಗಿದೆ? 80 ಯೂನಿಟ್ಸ್, 100 ಯೂನಿಟ್ಸ್, 120, 70, 60. ಹೌದಾ? ಈ ರೀತಿ ನಾವಿಲ್ಲಿ ಏನ್ ಮಾಡಿದೀವಿ? ಸ್ನೋಫಾಲ್ ಎಷ್ಟಾಗಿದೆ ಅಂತ ಮೆನ್ಷನ್ ಮಾಡಿದ್ವಿ. ಹೌದಾ? ಇದು ಸ್ತಂಭ ನಕ್ಷೆಯಲ್ಲಿ ಇದಕ್ಕೆ ನಾವ್ ಏನಂತ ಕರಿತೀವಿ ಮಕ್ಕಳೇ? ಇದಕ್ಕೆ ನಾವು ವೈ ಆಕ್ಸಿಸ್ ಅಂತ ಕರಿತೀವಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ಎಕ್ಸ್ ಆಕ್ಸಿಸ್ ಅಂತಾನು ಕರಿತೀವಿ. ಹೌದಾ? ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ನಾವ್ ಏನನ್ನ ಮೆನ್ಷನ್ ಮಾಡತ್ತೀವಿ? ಸ್ನೋಫಾಲ್ ಎಷ್ಟಾಗೈತೆ ಅಂತ ಹೇಳ್ಕೊಡ್ಲಿಕತ್ತೀವಿ. ಇಲ್ಲಿ ತಿಂಗಳುಗಳನ್ನ ಮೆನ್ಷನ್ ಮಾಡಿದ್ವಿ. ಇದೇನ್ 1 ಯೂನಿಟ್ ನೀವ್ ಏನ್ ನೋಡ್ಲಿಕತ್ತೀರಾ ಅದು ಪ್ರತಿ ತಿಂಗಳನ್ನ ಏನ್ ಮಾಡ್ಲಿಕತ್ತದ? ಪ್ರಸ್ತುತ ಮಾಡ್ಲಿಕತ್ತದ, ತೋರಿಸ್ಕೊಡ್ಲಿಕತ್ತದ. ಇದು ನವೆಂಬರ್, ಇದು ಡಿಸೆಂಬರ್, ಇದು ಜನವರಿ, ಇದು ಫೆಬ್ರವರಿ, ಇದು ಮಾರ್ಚ್. ನವೆಂಬರ್ ಅಲ್ಲಿ ಎಷ್ಟಾಗಿದೆ? 80 ಆಗಿದೆ. ಸೊ ಸ್ತಂಭ ನಕ್ಷೆಯಲ್ಲಿ ನೋಡಿದ್ರೆ 80 ತನ ಬಂದಿದೆ. ನಂತರ ಡಿಸೆಂಬರ್ ಅಲ್ಲಿ 100, ಜನವರಿಯಲ್ಲಿ 120, ಫೆಬ್ರವರಿಯಲ್ಲಿ 70. ಅದಕ್ಕೆ ಇದು 60 ಮತ್ತು 80 ನಡುವೆ ಇದೆ. ಹೌದಾ? ನಂತರ ಮಾರ್ಚ್ ಅಲ್ಲಿ 60 ಆಗಿದೆ. 60ನ ಲೈನಿಗೆ ನಾವ್ ಇದನ್ನ ಡ್ರಾ ಮಾಡಿದ್ವಿ. ಹೌದಾ? ಸೊ ಈಗ ಸ್ವಲ್ಪ ಇಲ್ಲಿ ವ್ಯಾಲ್ಯೂಸ್ ಅನ್ನ ನಾವು ಚೇಂಜ್ ಮಾಡೋಣ ಅಂತ. ಸರಿನಾ? ಸೊ ಇಲ್ಲಿ ನೀವು ಗಮನಿಸಿದ್ರೆ 50, 100, 75, 34, 62 ಸಂಖ್ಯೆಗಳನ್ನ ತಗೊಂಡಿದೀನಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅನ್ನ ಹೇಳ್ಕೊಡ್ಲಿಕ್ಕೆ. ಅದೇ ರೀತಿ ಇಲ್ಲೂ ಕೂಡ ಏನಾಯ್ತು ನೋಡಿ? ಇಲ್ಲಿ ಸ್ತಂಭ ನಕ್ಷೆಯ ಅಳತೆ ಚೇಂಜ್ ಆಯ್ತು. ಹೌದಾ? ಸೊ ಇಲ್ಲಿ ನೋಡಿದ್ರೆ ನೀವು ನವೆಂಬರ್ ಏನಿದೆ? 50 ಇದೆ. ಹಾಗಾಗಿ ಇದು 40 ಮತ್ತು 60ರ ನಡುವೆ ಬಂತು. ಡಿಸೆಂಬರ್ ಅನ್ನ 100 ಅಂತ ಇಟ್ಟಿದ್ದೀನಿ, 100ಕ್ಕೆ ಬಂತು. ಜನವರಿಯಲ್ಲಿ ಏನಾಗಿದೆ? 75 ಅಂತ ಇದೆ. ಹಾಗಾಗಿ ಇದು 75ರ ಲೈನ್ ಅಲ್ಲಿ ಇದೆ. ನಂತರ ಫೆಬ್ರವರಿನ 34, ನಂತರ ಮಾರ್ಚ್ ಅಲ್ಲಿ 62 ಅಂತ ತೋರಿಸ್ಕೊಟ್ಟಿದ್ದೀನಿ. ಹೌದಾ? ಸೊ ಈ ರೀತಿ ನೀವು ದತ್ತಾಂಶಗಳನ್ನ ಸ್ತಂಭ ನಕ್ಷೆಯ ಮೂಲಕ ಬಹಳ ಚಂದಾಗಿ ತೋರಿಸಬಹುದು. ಈಗ ಅದರದ ಮೇಲೆ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ ಅಂತ. ಹೌದಾ? ಸೊ ಇಲ್ಲಿ ನೀವು ನೋಡ್ಲಿಕ್ಕತ್ತಿದ್ರ ಇಲ್ಲಿ ಬಿಲ್ಡಿಂಗ್ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದ್ರ ಹೈಟ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕಂತಂದ್ರೆ ಆ ಪ್ರತಿ ಬಿಲ್ಡಿಂಗ್ ಹೈಟ್ ಎಷ್ಟಿದೆಯಲ್ಲ ಅದನ್ನ ನಾವಿಲ್ಲಿ ಏನ್ ಮಾಡ್ಬೇಕು? ಅದನ್ನ ಕನ್ಸ್ಟ್ರಕ್ಟ್ ಮಾಡಿ ತೋರಿಸ್ಬೇಕು. ಈಗ ಗುರೇರೋ ಅನ್ನೋ ಬಿಲ್ಡಿಂಗ್ ಹೈಟ್ ಎಷ್ಟಿದೆ? 700 ಇದೆ. ಸೊ ಇದನ್ನ ನಾನು ಜಗ್ ಏನ್ ಮಾಡ್ತೀನಿ? 700 ತಂದೆ. ನಂತರ ಪಟೇಲದ ಹೈಟ್ ಎಷ್ಟಿದೆ? 300 ಇದೆ. ಅಂದ್ರೆ ಇದು 500ಕ್ಕಿದೆ. ಈಗ ನಾ ಏನ್ ಮಾಡ್ಬೇಕು? ಇದನ್ನ ಕೆಳಗಡೆ ಇಳಿಸ್ಬೇಕು. ಟರ್ನರ್ದು ಎಷ್ಟಿದೆ? 800. 800 ಎಲ್ಲಿದೆ? ಇಲ್ಲಿದೆ. ಎಸ್. ನಂತರ ಬಾಯರಡ್ದು ಎಷ್ಟಿದೆ? 950. ಅಂದ್ರೆ 950 ಅಂದ್ರೆ 100 ಮತ್ತು 900ರ ನಡುವೆ ಬರ್ಬೇಕಿದು. ಹೌದಾ? ಇದು 100ಕ್ಕೆ ಹತ್ತಾ ಇದೆ. ಎಸ್, 950. ರೊಮೆರೋದ ಎಷ್ಟಿದೆ? 600 ಇದೆ. ಇಲ್ಲಿ ಬಂತು. ಹೌದಾ? ಸೊ ಈ ರೀತಿ ನಾವ್ ಏನ್ ಮಾಡಿದ್ವಿ? ಸ್ತಂಭ ನಕ್ಷೆಗಳನ್ನ ಯಾವ ರೀತಿ ನೀವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ನಾನು
ತೋರಿಸ್ಕೊಟ್ಟೆ. ಹೌದಾ? ಸೊ ಇವತ್ತಿನ ಒಂದು ಸೆಷನ್ ಏನಿದೆ ಮಕ್ಕಳೇ, ಅದು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಮತ್ತೆ ಮತ್ತೊಂದು ಕ್ಲಾಸ್ನಲ್ಲಿ ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.